ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಣ ಸಂಘರ್ಷ ಇನ್ನೂ ಕೂಡ ಮುಂದುವರಿತಾ ಇದೆ. ಇರಾನ್ ಇಸ್ರೇಲ್ ಯುದ್ಧ ಏನಾದರೂ ಒಂದು ವೇಳೆ ಮುಂದುವರೆದರೆ ಭಾರತಕ್ಕೆ ಹಲವು ಆತಂಕಗಳು ಎದುರಾಗ್ತವಂತೆ. ಭಾರತದ ಆರ್ಥಿಕತೆಗೆ ಬರೆ ಎಳೆಯಲಿದೆಯಾ ಇರಾನ್ ಇಸ್ರೇಲ್ ಯುದ್ಧ ಅಂತ ಪ್ರಶ್ನೆ. ಪ್ರತಿದಿನ 5 ಬಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲಕ್ಕೆ ತೊಡಕಾಗುವ ಸಾಧ್ಯತೆ ಇದೆ. ಕಚ್ಚಾ ತೈಲದ ದರ ಒಂದು ಬ್ಯಾರೆಲ್ಗೆ $200-300 ಆಗುವಂತಹ ಆತಂಕ. ಹಾಗೇನಾದರೂ ಆದರೆ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಗುತ್ತೆ. ಭಾರತದ ಆರ್ಥಿಕತೆ ಸುಮಾರು 70% ಹೊರದೇಶಗಳ ಮೇಲೆ ಡಿಪೆಂಡ್ ಆಗಿದೆ. 6.5%ಇಂದ 7% ಈ ವರ್ಷ ಹೆಚ್ಚಾಗಬಹುದು ಅಂತ ಯುದ್ಧಕ್ಕೂ ಮೊದಲು ಅಂದಾಜು ಮಾಡಲಾಗಿತ್ತು. ಆದರೆ ಯುದ್ಧದ ನಂತರ ಅಜಗಜಾಂತರ ಅಂತರ ಆಗುವಂತಹ ಆತಂಕ ಇದೆ. ಕೇವಲ $10 ಬ್ಯಾಲರ್ ಬೆಲೆ ಹೆಚ್ಚಾದರೆ ನಮ್ಮ GDP 3% ಕಡಿಮೆ ಆಗಿಬಿಡುತ್ತೆ. ಒಟ್ಟಾರೆ ದೇಶದ ಆರ್ಥಿಕತೆಗೆ ಹೊಡೆತ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಒಂದು ಇರಾಕ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಹುಸೇನ್ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹರ್ಮುಜ್ ಜಲಸಂಧಿಯನ್ನೇನಾದರೂ ಒಂದು ವೇಳೆ ಮುಚ್ಚಿದ್ರೆ ಪ್ರತಿದಿನ 5 ಮಿಲಿಯನ್ ಬ್ಯಾರೆಲ್ ಎಣ್ಣೆ ಅಲ್ಲಿಂದ ಏನು ಬರ್ತಾ ಇದೆ ಅದು ನಿಂತು ಹೋದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂತಂದರೆ ಪ್ರತಿ ಬ್ಯಾರಲಿನ ಕ್ರೂಡ್ ಆಯಿಲಿನ ಬೆಲೆ $200-300 ಪರ್ ಬ್ಯಾರೆಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಹೀಗೇನಾದರೂ ಆಗಿಬಿಟ್ರೆ ನಿಜಕ್ಕೂ ಭಾರತದಂಥ ಆರ್ಥಿಕತೆ 80% ನಾವೇನು ಡಿಪೆಂಡ್ ಆಗಿದ್ದೀವಿ ಹೊರ ದೇಶಗಳ ಮೇಲೆ, ನಮ್ಮ ಕ್ರೂಡ್ ಆಯಿಲ್ ಮೇಲೆ, ಅದು ತುಂಬ ಕಷ್ಟ ಒಳಗಾಗುತ್ತೆ. ಯಾಕಂದರೆ ನಾವು ಆವ್ರೇಜ್ ನಮ್ಮದು ಗ್ರೋತ್ ರೇಟ್ನ ನಾವು ಲೆಕ್ಕ ಹಾಕ್ಕೊಂಡಿರೋದು 6.3ಇಂದ 6.8% ಈ ವರ್ಷ ನಾವು ಬೆಳವಣಿಗೆ ದರ ಹೊಂದ್ತೀವಿ ಅಂತ ಲೆಕ್ಕ ಇಟ್ಕೊಂಡಿದ್ದೀವಿ. ಆವಾಗ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಈ ವರ್ಷ ಬಹುಶಃ $65 ಪರ್ ಬ್ಯಾರೆಲ್ ಇರ್ಬೋದು ಅಂತ ಲೆಕ್ಕ ಹಾಕಿದ್ದೀವಿ. ಸೊ ಇಡೀ ಕ್ಯಾಲ್ಕುಲೇಷನ್ಸ್ ನಮ್ಮದು ತುಂಬ ಹೇರಳವಾಗಿ ವ್ಯತ್ಯಾಸ ಆಗುತ್ತೆ ಒಂದು ವೇಳೆ ಇದು ನಿಜ ಆದರೆ. ಇದು ಒಂದು ದೊಡ್ಡ ಆತಂಕದ ವಿಚಾರ. ಆಮೇಲೆ ನೀವು ನೋಡಿ, ಆಯಿಲ್ ಪ್ರೈಸಸ್ನ ಒಂದು ಕ್ಯಾಲ್ಕುಲೇಷನ್ ಹೇಳುತ್ತೆ, ಈವನ್ $10 ಇವರು $200-300 ಬಗ್ಗೆ ಹೋಗೋದಲ್ಲ, ಕೇವಲ $10 ಹೆಚ್ಚಾದರೆ ನಮ್ಮ GDP ಮೇಲೆ 0.3% ಅಷ್ಟು ಹೊಡೆತ ಬೀಳುತ್ತೆ. ಹಾಗೆಯೇ ನಮ್ಮ ಇನ್ಫ್ಲೇಷನ್, ಇವಾಗ ನಾವು ಖುಷಿಯಾಗಿದ್ದೀವಿ ಆ್ಯಕ್ಚುಲಿ. ಲಾಸ್ಟ್ ವೀಕ್ ನಮ್ಮ ಇನ್ಫ್ಲೇಷನ್ ಕೇವಲ 2.8% ಆಯಿತು, ಪರವಾಗಿಲ್ಲ, ಎಲ್ಲ ಸುಧಾರಿಸ್ತಾ ಇದೆ ಅನ್ನುವಾಗ ನಮ್ಮ ಫುಡ್ ಇನ್ಫ್ಲೇಷನ್ನು ಓವರಾಲ್ ಇನ್ಫ್ಲೇಷನ್ ಮೇಲೆ 0.4% ಅಷ್ಟು ಇದರದ ಪರಿಣಾಮ ಬೀರುತ್ತೆ $10 ಹೆಚ್ಚಾದರೆ. ಒಂದು ವೇಳೆ ಇದೇನಾದ್ರು ಉದ್ದೇಶಪೂರ್ವಕವಾಗಿ ಮಾಡಿದ್ರೆ, ಸರಿ ಮಾಡಲಿಕ್ಕೆ ದಿನಗಳೇ ತೊಗೊಂಡ್ರೆ ಪ್ರತಿ ದಿನದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುವಂಥ ಸಾಧ್ಯತೆಗಳು ಸಹ ಇದೆ. ಈಗ ನೋಡಿ, ಬೆಲೆ ಒಂದು ವೇಳೆ ಹೆಚ್ಚಾಯಿತು ಅಂತ ಇಟ್ಕೊಳ್ಳೋಣ, ಇದರಿಂದ ನಮಗೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಅಂತ ಅನ್ನೋದಾದರೆ, ಇದರಿಂದ ಯಾವ್ಯಾವ್ದ್ರ ಬೆಲೆ ಜಾಸ್ತಿ ಆಗುತ್ತೆ ಅಂತಂದರೆ ನಾವು ಮನೇಲಿ ಉಪಯೋಗಿಸುವ ಪೇಂಟಿನ ಬೆಲೆ ಜಾಸ್ತಿ ಆಗುತ್ತೆ, ನಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಿರೋ ಫರ್ಟಿಲೈಸರ್ಸ್ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಬರೀ ಇದು ಒಂದಕ್ಕೆ ಸಂಬಂಧಪಟ್ಟಿಲ್ಲ. ಈಗ ಏವಿಯೇಷನ್ ಫ್ಯೂಯಲ್ ಕಾಸ್ಟ್ಲಿ ಆಗುತ್ತೆ, ಅದ್ರ ಜೊತೆಗೆ ಪೇಂಟ್, ಈಗ ಯಾಕೆಂದರೆ ಪೇಂಟ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ಅದರದ್ದು ಇನ್ಪುಟ್ ಏನಿದೆಯಲ್ಲ 50% ಇನ್ಪುಟ್ಟು